ಹೆಲೋ ಎವ್ರಿವನ್, ವೆಲ್ಕಮ್ ಟು ಚಿತ್ರಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಇವತ್ತು ಮಾಡ್ತಿರೋ ರೆಸಿಪಿ ನೇಮ್ ಹುರುಳಿಕಾಳು ಪಲ್ಯ ಅಥವಾ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಹೇಳೋದು ಅಂತಾದರೆ ಇದರ ನೇಮ್ ಹುರುಳಿಕಾಳು ಉಪ್ಪೇರಿ ಅಂತ ಹೇಳ್ತೀವಿ. ಇದು ಮಾಡಲು ಬೇಕಾಗಿರೋ ಐಟಮ್ಸ್: ಈರುಳ್ಳಿ 1, 2 ದಳ ಬೆಳ್ಳುಳ್ಳಿ, ಒಗ್ಗರಣೆ ಸೊಪ್ಪು, ಗರಂ ಮಸಾಲೆ, ಕಾಯಿ ಮೆಣಸು 3ರಿಂದ 4 ತಗೊಳ್ಬೋದು, ಸಾಂಬಾರು ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ. 3ರಿಂದ 4 ಗಂಟೆ ನೆನೆಸಿಟ್ಕೊಂಡಿರುವ ಹುರುಳಿಕಾಯಿ ಇದನ್ನ ಒಂದು ವಿಷಲ್ ಮಾಡಿಸ್ಬೇಕು. ಸೊ ಕುಕ್ಕರ್ಗೆ ಹುರುಳಿಕಾಳನ್ನ ಹಾಕ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನಾವು ಮತ್ತೆ ಉಪ್ಪು ಹಾಕಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ವಿಷಲ್ ಮಾಡಿಸ್ಕೊಳ್ಳಿ. ಒಂದು ವಿಷಲ್ ಆಗಿದೆ, ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ. ಹುರುಳಿಕಾಳು ಬೆಂದಿದೆ ಅಂತ ನೋಡಬೇಕಲ್ಲ. ಇದರಲ್ಲಿರೋ ನೀರನ್ನ ನಾವು ಹುರುಳಿಕಾಳು ಪಲ್ಯಕ್ಕೆ ಯೂಸ್ ಮಾಡಲ್ಲ, ಚೆನ್ನಾಗಾಗಲ್ಲ, ಅದಕ್ಕೆ ಯೂಸ್ ಮಾಡಲ್ಲ. ಇದರಲ್ಲಿ ಬೇಕಾದರೆ ನೀವು ಹುರುಳಿಕಾಳು ರಸಮ್ ಎಲ್ಲ ಮಾಡ್ಕೋಬೋದು, ಚೆನ್ನಾಗಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಹೇಗೆ ಮಾಡೋದು ಅಂತ. ಸೊ ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಎಲ್ಲ ಹೊಡಿಬೇಕು. ಸಾಸಿವೆ ಹೊಡೆದಾದ್ಮೇಲೆ ಒಗ್ಗರಣೆ ಸೊಪ್ಪು ಹಾಕಿ, ಆಲ್ರೆಡಿ ರೆಡಿ ಮಾಡಿಟ್ಕೊಂಡ 2 ದಳ ಬೆಳ್ಳುಳ್ಳಿ ಹಾಕಿ, ಕಾಯಿ ಮೆಣಸು, ಆನಿಯನ್, ಒಂದು ಆನಿಯನ್ ತಗೊಂಡಿದ್ದೀವಿ ಇಲ್ಲಿ. ಆನಿಯನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀವಿ. ಹೆಲ್ತ್ ವೈಸ್ ತುಂಬ ಒಳ್ಳೆಯದು. ಅಡುಗೆನೂ ಅಷ್ಟೇ, ಟೇಸ್ಟು ತುಂಬ ಡಿಫ್ರೆಂಟ್ ಆಗಿರುತ್ತೆ, ಅದಕ್ಕೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳ್ಳಿಲ್ಲ ಅಂದರೆ ಒಂಥರ ಹಸಿ ಸ್ಮೆಲ್ ಬರುತ್ತೆ, ಆನಿಯನ್ ಸ್ಮೆಲ್ ಹೋಗಲ್ಲ. ಅದಕ್ಕೋಸ್ಕರ ನಾವು ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಆನಿಯನ್ ಕಲರ್ ಚೇಂಜ್ ಆಗ್ತಾ ಇದೆ, ಗೋಲ್ಡನ್ ಬ್ರೌನ್ ಬಂದಿದೆ. ಇದಕ್ಕೆ ಆಲ್ರೆಡಿ ಬೇಯಿಸಿಟ್ಕೊಂಡಿರುವಂತಹ ಹುರುಳಿಕಾಳನ್ನ ಹಾಕಬೇಕು. ಇದಕ್ಕೆ ಉಪ್ಪು ಹಾಕಬೇಕು ಅಂತಿಲ್ಲ, ಯಾಕಂದರೆ ನಾವು ಬೇಯಿಸುವಾಗಲೇ ಉಪ್ಪು ಹಾಕ್ಕೊಂಡಿದ್ದೀವಿ. ಸೊ ಉಪ್ಪು ಹಾಕೋದು ಬೇಡ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆನಿಯನ್ ಸ್ಮೆಲ್ಲು ಇದರಲ್ಲಿ ಮಿಕ್ಸ್ ಆಗಬೇಕು. ಸ್ವಲ್ಪ ಅರಿಶಿನ, ಗರಂ ಮಸಾಲೆ ಹಾಕಿ ಚೆನ್ನಾಗಿ ಹುರುಳಿಕಾಳನ್ನ ಮಿಕ್ಸ್ ಮಾಡ್ಕೊಳ್ಳಿ. ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತೆಂಗಿನಕಾಯಿ ತುರಿ ಲಾಸ್ಟಲ್ಲಿ ಹಾಕೋದ್ರಿಂದ ಹುರುಳಿಕಾಳು ಫ್ಲೇವರ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ. ಇದು ಊಟಕ್ಕೆ ಮತ್ತು ಚಪಾತಿಗೂ ಯೂಸ್ ಮಾಡ್ಕೋಬೋದು. ಅದಿಲ್ಲದೆ ನಾರ್ಮಲ್ ಆಗು ಬ್ರೇಕ್ಫಾಸ್ಟಿಗೆ ಯೂಸ್ ಮಾಡ್ಕೋಬೋದು. ಒಂದು ಎಗ್, ಕ್ಯಾರೆಟ್ ಏನಾದರೂ ಆ್ಯಡ್ ಮಾಡಿಕೊಂಡು ಇದನ್ನ ನಾರ್ಮಲ್ ಆಗಿ ನಾವು ತಗೊಳ್ಬೋದು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಬಿಸಿಯಾದ ಹುರುಳಿಕಾಳು ಉಪ್ಪೇರಿ ಅಥವಾ ಹುರುಳಿಕಾಳು ಪಲ್ಯ ರೆಡಿ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೇನು ಯೂಸ್ ಮಾಡ್ಬೋದು.